ಈಗ 18 ಕೋಟಿ ರೂಪಾಯಿ ಚಿನ್ನಾಭರಣ ಅಂತೀರಾ. ಇವೆಲ್ಲ ಸಂಪಾದನೆಗೂ ಕೂಡ ಈಗ ಬರುತ್ತಲ್ಲ, ಪ್ರಮುಖವಾಗಿ ಈಗ ಟ್ಯಾಕ್ಸ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಅಂತ ಬಿಲ್ ಅವೆಲ್ಲ ಪ್ರೋಸೆಸ್ ಕೇಳ್ತಾರೆ. ಅದೆಲ್ಲ ಕೂಡ ಇದೆಯಾ ನಿಮ್ಮ ಹತ್ರ? ನಾನು ಇದು ಮೊದಲಿಂದನೂ ಅಷ್ಟೇ, ನಾನು ಬಿಲ್ಡರ್ ಆಗಿ ನಾವು ಒಂಥರ ಮಿಡ್ಲ್ ಕ್ಲಾಸ್ಗೆ ನಾವು ಸೈಟ್ಸ್ ಎಲ್ಲ ಇನ್ಸ್ಟಾಲ್ಮೆಂಟ್ ತಿಂಗಳ ಕಂತಿನಲ್ಲಿ ಕೊಟ್ಕೊಂಡು, ಈಗ ನಮ್ಮ ತಾಯಿ ತಂದೆ ಆಶೀರ್ವಾದ ಅದು. ಏಕೆಂದರೆ ಆ ಮನೆ ಬಿದ್ದೋದಾದ್ಮೇಲೆ ಅದಕ್ಕೆ ಮುಂದೆ ನಮ್ಮ ತಾಯಿ ಒಂದು ಮಾತು ಹೇಳ್ತಿದ್ರು, ಅದು ಇವತ್ತು ನನ್ನ ಎದೆಯಲ್ಲಿ ಹಂಗೆ ಉಳಿದಿದೆ. ಅದು ಶಿವ ಇದ್ರೂ ಸ್ವಂತ ಮನೆಯಲ್ಲಿ ಒಂದು 15 ದಿವಸ ಆದ್ರೂ ಇರಬೇಕು ಶಿವ ಅಂತ ಹೇಳೋರು. ಸೊ ಆ ಕೆಲಸ ನನ್ನ ಕೈಯಲ್ಲಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ಗೆ ಸುಮಾರು ಒಂದು 1000 ಜನಕ್ಕೆ ಸೈಟ್ಗಳನ್ನ ಕೊಟ್ಟಿದ್ದೀನಿ ಇದುವರೆಗೂ. 2,000 ಕಟ್ಸ್ಕೊಂಡು 3,000 ಕಟ್ಸ್ಕೊಂಡು. ಇವತ್ತು ಅವ್ರು ಹಾಕಿರೋ ಭಿಕ್ಷೆನೇ ಇವತ್ತು ನಾನು ಈ ಒಂದು ಮಟ್ಟಕ್ಕೆ ಬಿಲ್ಡರ್ ಆಗಿರೋದು. ಆಮೇಲೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮಲ್ಲಿ ಇನ್ಕಮ್ ಟ್ಯಾಕ್ಸ್ ಬಂತು 92-93 ಇರಬೇಕು ಬಹುಶಃ. ನನ್ನ ಹತ್ರ 500 ರೂಪಾಯಿ ಗಲ್ಲನ್ ಆಯಿಲು, ವೇಸ್ಟು, ವೆಲ್ಡಿಂಗ್ ರಾಡು, ಆಗ ಅಂಗಡಿ ಇಟ್ಕೊಂಡಿದ್ದೆ. ಸೊ ಆ ಅಂಗಡಿಯಲ್ಲಿ 500 ರೂಪಾಯಿ ತೊಗೊಂಡು, ಪಕ್ಕದ ಸೇಟ್ ಅಂಗಡಿ ಇತ್ತು, ಅವನ ಹತ್ರ 500 ರೂಪಾಯಿ ತೊಗೊಂಡು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ನಾನು ಭಾಗಿಯಾದೆ. ಅವತ್ತಿಂದ ಕಟ್ಕೊಂಡ್ಬಂದೆ. 30 ವರ್ಷದಿಂದ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಬಂದು, ಪ್ರತಿಯೊಂದು ನಾವು ತೊಗೊಂಡಿರೋ ಒಡವೆಗೆ ನಮ್ಮ ತಾಯಿದು, ನಮ್ಮ ಅತ್ತೆಯವ್ರದ್ದು, ನಮ್ಮ ಮಿಸ್ಸಸ್ ನಮ್ಮ ಮಾವರು ಹಾಕಿರೋದು ಬಿಟ್ಟರೆ ಇನ್ನು ಮಿಕ್ಕಿದ್ದಕ್ಕೆಲ್ಲ ನಾವು ಕಂಪ್ಲೀಟ್ ಬಿಲ್ಸ್ ಇದ್ದಾವೆ. ಅದ್ರ ಬಗ್ಗೆ ಏನು ತೊಂದರೆ ಏನಿಲ್ಲ. ಅದೇ ಕಾನೂನುಬದ್ಧವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ನಾವು ಒಡವೆಗಳನ್ನ ತೊಗೊಂಡಿರೋದು 70-100% ನಿಜ ಆಯಿತು. ಆ್ಯಂಡ್ ಅಗೇನ್ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು 7 ಟೀಮ್ಗಳನ್ನು ಮಾಡ್ಕೊಂಡು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಪೊಲೀಸ್ ತನಿಖೆಯ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇದೆಯಾ? ಹೇಗೆ ನಡೀತಾ ಇದ್ದಾನೆ ಇನ್ವೆಸ್ಟಿಗೇಷನ್ ಬಗ್ಗೆ? ಏನಾದರೂ ಪೊಲೀಸರು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದಾರಾ? ಇಲ್ಲ ಪಾಪ, ನಾನು ಅವತ್ತು ಫಿಲಿಪೀನ್ಸಲ್ಲಿ ಇದ್ದಾಗ ನಮಗೆ ನಾರಾಯಣ್ ಸಾರು DCP ಅವರು ಈಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದ್ದಾರೆ. ಅವ್ರಿಗೆ ನನಗೆ ದಿಕ್ಕು ತೋಚಿದ್ದು ಫಸ್ಟ್ ಗ್ಯಾಪ್ನ ಬಂದಿದ್ದು. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಪಾಪ ಹೇಳಿ ಗೌಡ್ರೆ ಏನು ಸಮಾಚಾರ ಅಂತಂದರು. ಯಾಕೆಂದರೆ ಅವ್ರು ಎಷ್ಟೇ ಬ್ಯುಸಿಗಿದ್ರು ಪಾಪ ಫೋನ್ ತೊಗೊತಾರೆ, ಹಿಂಗಾಗಿದೆ ಸರ್, ಹಿಂಗಾಗಿದೆ ಅಂತ. ಸರ್ ಇಮಿಡಿಯೇಟು ಅವರು ವೈಟ್ಫೀಲ್ಡ್ DCPಗೆ ಆಮೇಲೆ ACPಗೆ ಫೋನ್ ಮಾಡಿ ಎಲ್ಲ ಮಾತಾಡಿದ್ದೀನಿ, ಶಿವಕುಮಾರ್ ಇನ್ನು ಆರಾಮಾಗಿ ಬಾ ನೀನು, ಎಲ್ಲ ನೋಡ್ತಾರೆ ಅಂದಿದ ತಕ್ಷಣ ಅವ್ರು ಇಮಿಡಿಯೇಟು 12 ಗಂಟೆಗೆ ಇದೆಲ್ಲ ಆಗಿದ ತಕ್ಷಣ ಅವರು 3-3:30 ಬಂದು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ತನಿಖೆ ನಡೆಸ್ತಾ ಇದ್ದಾರೆ. ಇವತ್ತೂ ನನಗೆ ಮಾಹಿತಿ ಸಿಗ್ತಾ ಇದೆ. ಸಂಪೂರ್ಣವಾಗಿ 40-50 ಜನನ ಹಾಕಿ ಮಾಡ್ತಾರೆ ಅನ್ನೋದು ನನಗೆ ಕರ್ನಾಟಕ ಪೊಲೀಸ್ ಮೇಲೆ 100% ನಂಬಿಕೆ ಇದೆ. ಯಾಕೆಂದರೆ ನಾವು ಒಂದೊಂದು ಆ ಚಿನ್ನದಲ್ಲಿ ತೊಗೊಂಡಿರೋದ್ರಲ್ಲಿ ಒಂದೊಂದು ಸೆಕೆಂಡ್ ನಂದು ನಮ್ಮ ಮಿಸ್ಸಸ್ದು ಅದರಲ್ಲಿ ಬಿದ್ದಿದೆ. ಭಗವಂತನ ಮೇಲೆ ನಂಬಿಕೆ ಇದೆ, ವಾಪಸ್ ಬಂದೇ ಬರುತ್ತೆ ಅಂತ ನಾನು ಇವತ್ತು ಧೈರ್ಯವಾಗಿದ್ದೀನಿ. ಎಸ್ ಸರ್, ಗಮನಿಸ್ಬೋದು 18 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ದರೋಡೆ ಪ್ರಕರಣದಲ್ಲಿ ಇದು ನಾನು ಮತ್ತು ನನ್ನ ಪತ್ನಿ ಬೆವರು ಸುರಿಸಿ ದುಡಿದಿರುವಂತಹ ಹಣ ಮತ್ತು ನನ್ನ ತಾಯಿಯ ಸೆಂಟಿಮೆಂಟ್ ಕೂಡ ಅದರಲ್ಲಿ ಇದೆ. ಏನೂ ಇರದಂಥ ಸಂದರ್ಭದಲ್ಲಿ ನನಗೆ ಪತ್ನಿ ಕೈ ಹಿಡಿದು ನಂತರದಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಪೊಲೀಸರ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಆರೋಪಿಗಳನ್ನು ಹಿಡಿದು ನಮ್ಮ ಚಿನ್ನವನ್ನು ವಾಪಸ್ ಕೊಡಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಅಂತಕ್ಕಂಥ ಮಾತನ್ನು ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ವಿಕಾಸ್, TV9 ಬೆಂಗಳೂರು.